ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ 50 ಷೇರುಗಳ ಇಂದಿನ ಸ್ಥಿತಿಗತಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. 2023 ಇವತ್ತಿನವರೆಗೆ ಒಂದು ಪಾಸಿಟಿವ್ ಇಯರ್ ಫಾರ್ ದ ಸ್ಟಾಕ್ ಮಾರ್ಕೆಟ್ ತರ ಕಾಣ್ತಾ ಇದೆ. ನಿಫ್ಟಿ ಸ್ಟಾರ್ಟ್ ಆಗಿದ್ದು 18,003ರಲ್ಲಿ, ಈಗ 19,800, ಅಂದಾಜು 10% ಮೇಲಕ್ಕೆ ಹೋಗಿದೆ. ಅದೇ ಸಮಯದಲ್ಲಿ ಇಂಡಿವಿಜುವಲ್ ಶೇರ್ಸ್ ಕೂಡ ಬಹಳಷ್ಟು ಬೆಳವಣಿಗೆಯನ್ನು ಕಂಡಿದೆ. 50% ಆದ ನಿಫ್ಟಿ 50 ಸ್ಟಾಕ್ಸ್ 52 ವಾರದ ಹೈಯೆಸ್ಟ್ ಅನ್ನು ತಲುಪಿದ್ದಾವೆ ಕಳೆದ ಒಂದು ತಿಂಗಳಲ್ಲಿ. ಮತ್ತೆ 16% ನ್ಯೂ ರೆಕಾರ್ಡ್ ಹೈಯಲ್ಲಿದ್ದಾವೆ. ಅಲ್ಲದೆ ನಿಫ್ಟಿ ಈ ಸಂದರ್ಭದಲ್ಲಿ ಮೇಲಕ್ಕೆ ಹೋಗಿದ್ದು ಕಳೆದ ಒಂದು ತಿಂಗಳಲ್ಲಿ ಕೇವಲ 1% ಮಾತ್ರ. ಮತ್ತೆ ಸ್ಟೇಟಸ್ ಆಫ್ ಸ್ಟಾಕ್ಸ್ ಇನ್ ದ ಲಾಸ್ಟ್ 1 ಮಂತ್ ಟಚ್ ಆಲ್ ಟೈಮ್ ಹೈ 16 ಷೇರುಗಳು, ಟಚ್ 52 ವೀಕ್ಸ್ ಹೈ 11 ಷೇರುಗಳು, 4 to 14% ಫ್ರಮ್ 52 ವೀಕ್ಸ್ ಹೈ 21 ಸ್ಟಾಕ್ಸ್, ಕ್ಲೋಸ್ ಟು 52 ವೀಕ್ಸ್ ಲೋ 2 ಸ್ಟಾಕ್ಗಳು. ಆದ್ದರಿಂದ ಷೇರು ಮಾರುಕಟ್ಟೆಯಲ್ಲಿ ನಿಫ್ಟಿ 50 ಸ್ಟಾಕ್ಸ್ ನಲ್ಲಿ 2 ಕ್ಯಾಟಗರಿ ಅಂತಂದ್ರೆ, ಒಂದನೇ ಕ್ಯಾಟಗರಿ ಡೂಯಿಂಗ್ ವೆರಿ ವೆಲ್, ರೀಚಿಂಗ್ ನ್ಯೂ ಹೈಸ್, ಮತ್ತು ಎರಡನೆಯ ಕ್ಯಾಟಗರಿ ಸ್ಲೈಟ್ಲಿ ಅಂಡರ್ ಪರ್ಫಾರ್ಮಿಂಗ್ ಮಾರ್ಕೆಟ್ಸ್ ಅಂಡ್ ಆರ್ ವೆರಿ ಕ್ಲೋಸ್ ಟು 52 ವೀಕ್ಸ್ ಹೈಸ್. ಈಗ ನಿಫ್ಟಿ 50 ಸ್ಟಾಕ್ಸ್ ಪರ್ಫಾರ್ಮಿಂಗ್ ವೆಲ್ ಕರೆಂಟ್ಲಿ ಮತ್ತು ನಿಯರ್ ಆಲ್ ಟೈಮ್ ಹೈ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಜಾಜ್ ಆಟೋ, ಭಾರತಿ ಏರ್ಟೆಲ್, ಐಷರ್ ಮೋಟಾರ್ಸ್, ಗ್ರಾಸಿಮ್, L&T, ಮಾರುತಿ ಸುಜುಕಿ, ನೆಸ್ಲೆ ಇಂಡಿಯಾ, NTPC, ಪವರ್ ಗ್ರಿಡ್ ಕಾರ್ಪೊರೇಷನ್, SBI ಲೈಫ್ ಇನ್ಶೂರೆನ್ಸ್, ಸನ್ ಫಾರ್ಮಾ, ಟಾಟಾ ಮೋಟಾರ್ಸ್, ಟೈಟನ್ ಕಂಪನಿ, ಅಲ್ಟ್ರಾಟೆಕ್ ಸಿಮೆಂಟ್. ಈಗ ನಿಫ್ಟಿ 50 ಸ್ಟಾಕ್ಸ್ ಸ್ಟ್ರಗ್ಲಿಂಗ್ ಕರೆಂಟ್ಲಿ, ಅಂದರೆ ಇನ್ನೂ ಕೂಡ 52 ವೀಕ್ ಹೈಯನ್ನು ತಲುಪಿಲ್ಲ. ರಿಲಯನ್ಸ್ ಇಂಡಸ್ಟ್ರೀಸ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಏಷ್ಯನ್ ಪೇಂಟ್, HDFC ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, UPL. ಈಗ ನಿಫ್ಟಿ 50 ಸ್ಟಾಕ್ಸ್ ಕ್ಲೋಸ್ ಟು 52 ವೀಕ್ಸ್ ಹೈ, ಅಂದ್ರೆ ಕ್ಲೋಸ್ ಟು 52 ವೀಕ್ಸ್ ಹೈ ಒಂದು ಪಟ್ಟಿ ನಿಮ್ಮ ಮುಂದೆ ಇರ್ತಾರೆ. ಅಪೋಲೋ ಹಾಸ್ಪಿಟಲ್ಸ್, HCL ಟೆಕ್, ಕೋಲ್ ಇಂಡಿಯಾ, BPCL, ಹೀರೋ ಮೋಟೋಕಾರ್, ಇಂಡೋಸಿನ್ ಬ್ಯಾಂಕ್, LTI ಮೈಂಟ್ರಿ, TCS. ಸದ್ಯದ ಮಟ್ಟಿಗೆ ನಿಫ್ಟಿ ಅಂದಾಜು 10% ಮೇಲಕ್ಕೆ ಹೋಗಿದೆ. ಆದರೆ ಷೇರುಗಳು ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ ವಿಧವಾಗಿ ಮೇಲಕ್ಕೆ ಕೆಳಕ್ಕೆ ಹೋಗ್ತಾ ಇದೆ. ಪರ್ಫಾರ್ಮೆನ್ಸ್ ಇನ್ 2023 ಅಬೌವ್ 30% ಮೇಲಕ್ಕೆ ಹೋಗಿದ್ದು 14 ಷೇರು 50ರಲ್ಲಿ ನಿಫ್ಟಿ 50ಯಲ್ಲಿ. 20ರಿಂದ 29% ಮೇಲಕ್ಕೆ ಹೋಗಿದ್ದು 17 ಸ್ಟಾಕ್ಸ್, 1ರಿಂದ 19% ಮೇಲಕ್ಕೆ ಹೋಗಿದ್ದು 16 ಸ್ಟಾಕ್ಸ್, ನೆಗೆಟಿವ್ ರಿಟರ್ನ್ಸ್ 3. ಅಕಸ್ಮಾತ್ ಇನ್ನು ಕೆಲವು ದಿನಗಳಲ್ಲಿ ನಿಫ್ಟಿ 50ಯಲ್ಲಿ ಏನಾದರೂ ಡ್ರಾಸ್ಟಿಕ್ ಮೂವ್ಮೆಂಟ್ ಆಗಲಿಲ್ಲ ಅಂತಂದ್ರೆ, ಮುಂದಿನ ಒಂದು ತಿಂಗಳು ಕೂಡ ಇದೇ ತರ ಇದ್ರೆ 2023 ಷೇರು ಮಾರುಕಟ್ಟೆ ಪಾಸಿಟಿವ್ ಆಗಿ ಕ್ಲೋಸ್ ಆಗುತ್ತೆ. ಇನ್ ಸ್ಪೈಟ್ ಆಫ್, ಅಂದರೆ ಇವೆಲ್ಲ ಕಾರಣಗಳಿದ್ರು ಕೂಡ ಹೈ ಇನ್ಫ್ಲೇಷನ್, ಇಂಟ್ರೆಸ್ಟ್ ರೇಟ್ ಹೈಕ್ ಬೈ ಸೆಂಟ್ರಲ್ ಬ್ಯಾಂಕ್ಸ್, ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಅಕ್ರಾಸ್ ವೇರಿಯಸ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಹಿಂದಿನ ದಿನಗಳನ್ನು ಗಮನಿಸಿದ್ರೆ 2022 ಬಹಳ ವೊಲಟೈಲ್ ಇಯರ್ ಇತ್ತು ಮತ್ತು ಕೇವಲ 4% ಮಾತ್ರ ಲಾಭವನ್ನು ಕಂಡಿದ್ದು ನಿಫ್ಟಿ ಇಂಡೆಕ್ಸ್ ಒಂದು ಇಯರ್ ಟು ಇಯರ್ ಬೇಸಿಸ್ ಮೇಲೆ ತಗೊಂಡ್ರೆ. ಆದ್ದರಿಂದ 2022, 23 ಷೇರು ಮಾರುಕಟ್ಟೆಗೆ ಡಲ್ ಆಗಿರುವ ವರ್ಷಗಳು ಅಂತ ಕನ್ಸಿಡರ್ ಮಾಡಿದ್ರೆ, ಮತ್ತು 2020, 21 ವೆರಿ ಗುಡ್ ಇಯರ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ. ಆದ್ದರಿಂದ ಷೇರು ಮಾರುಕಟ್ಟೆಗೆ 2024 ಒಂದು ಒಳ್ಳೆಯ ವರ್ಷ ಆಗಬಹುದು ಅಂತ ನಾವು ಆಶಿಸುತ್ತಾ ಇದ್ದೇವೆ. ಮತ್ತು ಬೇಕಾದಷ್ಟು ಟೈಮ್ ಕರೆಕ್ಷನ್ ಆಗಿದೆ. ಅದರಿಂದ 2024ರಲ್ಲಿ ಪಾಸಿಟಿವ್ ಆಗಿ, ಹೈಲಿ ಪಾಸಿಟಿವ್ ಆಗಿ ಎಂಡ್ ಆಗುತ್ತೆ ಅಂತ ಹಾರೈಸ್ತಾ ಇದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಎಲೆಕ್ಷನ್ಗಿಂತ ಮುಂಚೆ ಬರುವಂತಹ ಬಜೆಟ್ಗೆ ಏನಂತ ಕರೀತಾರೆ? 4 ಆಯ್ಕೆಗಳು: ಎಲೆಕ್ಷನ್ ಬಜೆಟ್, ಡೆಮೋಕ್ರೆಟಿಕ್ ಬಜೆಟ್, ಇಂಟ್ರಿಮ್ ಬಜೆಟ್, ಫೈನಲ್ ಬಜೆಟ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಾವು ಮಾಡ್ತಿರುವ ಕೆಲಸ ಚೆನ್ನಾಗಿದೆ ಅಂತಂದ್ರೆ ನಮಗೆ ಬೆನ್ನು ತಟ್ಟಬೇಕು ಅಂತಂದ್ರೆ ನೀವು ಲೈಕ್ ಬಟನ್ ಒತ್ತಬೇಕು ಮತ್ತು ಇದನ್ನು ಫಾರ್ವರ್ಡ್ ಮಾಡಬೇಕು ಮತ್ತೆ ಕಮೆಂಟ್ ಮಾಡಬೇಕು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.